ಸಂತೋಷದ ವಿಷಯ ಏನಂತ ಕೇಳಿದ್ರೆ 3 ದಿವಸ ರೈತರಲ್ಲಿ ಕೂಡಲೇಬಾರ್ದು, ಸರ್ಕಾರ ಆ ಮಟ್ಟಕ್ಕೆ ಹೋಗಬಾರ್ದಿತ್ತು. ಹಿರಿಯ ಅಧಿಕಾರಿಗಳು, ಕೆಲ ಈ KIDB ಕಚೇರಿಯ ಕೆಲ ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕಾಗಿ ಕಚೇರಿನ ಬೇರೆ ಜಿಲ್ಲೆಗೆ ಸ್ಥಳಾಂತರಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಕೂಡಲೇ ಅದಕ್ಕೆ ಸ್ಪಂದಿಸಿ ಇದನ್ನು ಹೋರಾಟವಾಗಿ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ವೀರ ಚಿಕ್ಕಮಠಾಚಾರ್ಯ ಆಗಿರ್ಬೋದು, ಆಮೇಲೆ ಅವರ ಸ್ನೇಹಿತರ ಬಳಗ ಏನೈತಿ ಎಲ್ಲರೂ ಸೇರಿಕೊಂಡು ಅದೇ ದಿನ ರಾತ್ರಿ ನಾಳೆ ಸ್ಥಳಾಂತರ ಆಗ್ತೈತೆ ಅಂತ ಹೇಳಿ ಅದೇ ದಿನ ರಾತ್ರಿ ಡಿಸಿಷನ್ ತೊಗೊಂಡ್ರು. ಹಗಲು ರಾತ್ರಿ ಇಲ್ಲಿ ನಾವು ಕೂತು ಕಾಸು ಧರಣಿ ಮಾಡಬೇಕು, ಈ ಕಚೇರಿಯನ್ನು ಉಳಿಸ್ಬೇಕು ಅಂತ ಹೇಳಿ 3 ದಿನಗಳಿಂದ ಎಲ್ಲ ಮಿತ್ರರು ಮತ್ತು ಅವರಿಗೆ ಸಪೋರ್ಟ್ ಆಗಿ ಎಲ್ಲ ನಮ್ಮ ಈ ಕೋಟೂರು ಭಾಗದ ರೈತರೆಲ್ಲರೂ ಬಂದು ಅವರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ಹಾಗಾಗಿ ಈ ಒಂದು ಹೋರಾಟ ಇವತ್ತು ತಾತ್ಕಾಲಿಕವಾಗಿ ಗೆದ್ದಿದ್ದೀವಿ. ನಾನು ಸಂಪೂರ್ಣವಾಗಿ ಗೆದ್ದಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂತ ಹೇಳಿದ್ರೆ ಆದೇಶದಲ್ಲಿ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ನಾನು ತಮ್ಮ ಮೂಲಕ ಕೇಳೋದೇನಂತ ಕೇಳಿದರೆ, ಈ ಕಚೇರಿಯನ್ನು ಸ್ಥಳಾಂತರ ಮಾಡೋಕ್ಕೆ ನೀವೇನು ಕಾರಣಗಳನ್ನು ಕೊಟ್ಟಿದ್ದೀರಲ್ಲ ಅವು ಭಾಳ ದೊಡ್ಡ ತಪ್ಪು. ಏನಂತ ಕೇಳಿದ್ರೆ, ಈಗಾಗಲೇ ಈ ಕಚೇರಿಯಲ್ಲಿ KIDB ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ED ಎನ್ಕ್ವೈರಿ ನಡೀತಾ ಇದೆ. ಆ ಎನ್ಕ್ವೈರಿಯ ಸಂಬಂಧ ಅದಲ್ಲದೇನೆ ಇಲ್ಲಿ ಮಧ್ಯವರ್ತಿಗಳು, ರೈತರು ಮತ್ತೆ ಅಧಿಕಾರಿಗಳ ಮಧ್ಯೆ ಬರುವಂಥ ಮಧ್ಯವರ್ತಿಗಳ ಕಾಟ ಬಹಳ ಆಗಿದೆ. ಆ ಕಾರಣಕ್ಕಾಗಿ ಈ ಕಚೇರಿಯನ್ನು ನಾವು ಸ್ಥಳಾಂತರ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರು ಹೇಳಿದ್ದಾರೆ. ಅದು ದೊಡ್ಡ ತಪ್ಪು. ED ಈಗಾಗಲೇ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿ ಹಿರಿಯ ಅಧಿಕಾರಿಗಳನ್ನ ಆರೋಪಿಗಳನ್ನು ಮಾಡಿ ಕೆಲವರನ್ನ ಜೈಲಿಗೆ ಕೂಡ ಕಳಿಸಿದೆ. ಅವರು ತಮ್ಮ ಕೆಲಸವನ್ನು ಮಾಡಿದ್ದಾರೆ. KIDB ಅಧಿಕಾರಿಗಳು ಏನು 72.3 ಕೋಟಿ ಹಣ ಏನು ಡಬಲ್ ಪೇಮೆಂಟ್ ಆಗಿತ್ತು ಆ ಹಣನ ವಾಪಸ್ ತರುವಂಥ ಕೆಲಸ ಮಾಡಬೇಕಿತ್ತು. ಒಂದು 5-6 ಬಾರಿ ಮನವಿ ಪತ್ರಗಳನ್ನು ಬರೆದು ಅವ್ರನ್ನ ಭೇಟಿಯಾಗಿ ಕೊಟ್ಟರೂ ಸಹ ಇಲ್ಲಿವರೆಗೂ ಆ ಹಣನ ವಾಪಸ್ ತೆಗೆದುಕೊಂಡು ಅವರ ಸಂಸ್ಥೆಗೆ ತರುವಲ್ಲಿ ಯಾವುದೇ ಒಂದು ಕಟ್ಟುನಿಟ್ಟಿನ ಕ್ರಮ ಕೂಡ ತಗೊಳ್ಳಿಲ್ಲ. ಅದೇ ಕಾರಣವನ್ನು ಕೊಟ್ಟು ಆಫೀಸನ್ನು ಸ್ಥಳಾಂತರ ಮಾಡಕ್ಕೆ ಹೋಗ್ತಾರೆ ಇವರು. ಇವರು ಸ್ಥಳಾಂತರ ಮಾಡುವಂಥ ಕಾರಣ ಅದಲ್ಲ. ಸ್ಥಳಾಂತರ ಮಾಡ್ತಿರುವಂಥ ಕಾರಣ ಏನಂತ ಕೇಳಿದರೆ, ಈ ಭಾಗದ ರೈತ ಮುಖಂಡರು, ರೈತರು ಬಹಳ ಬುದ್ಧಿವಂತರಿದ್ದಾರೆ. ಅವೇರ್ನೆಸ್ ಇದೆ ರೈತರಿಗೆ. ಇಲ್ಲೇ ರೈತರು ಹೋಗಿ ಯಾವಾಗ ED ಪ್ರಕರಣ ಬೆಳಕಿಗೆ ಬಂತು, ರೈತರು ಹೋಗಿ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಇವ್ರಿಗೆ ಯಾಕೆ ಈ ದಾಖಲೆ ಬೇಕು, ಯಾಕೆ ಈ ದಾಖಲೆ ಕೊಡಬೇಕು ನಾವು ಯಾಕೆ ಈ ದಾಖಲೆ ಕೊಡಬಾರದು ನಾವು, ಆಮೇಲೆ ಹಣ ಬಿಡುಗಡೆ ಮಾಡ್ಬೇಕಂತ ಕೇಳಿದ್ರೆ ನಿಮ್ಗೆ ಯಾಕೆ ನಾವು ಹಣ ಕೊಡಬೇಕು, ತಹಶೀಲ್ದಾರ್ ಕಚೇರಿಯಿಂದ ಹಿಡಿದು ಇಲ್ಲಿ SLO ಕಚೇರಿಗಳಿಗೂ ಎಲ್ಲರಿಗೂ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅದು ಇವ್ರಿಗೆ ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಆ ಕಾರಣದಿಂದಾಗಿ ತಮಗೆ ಇಲ್ಲೇ ಭ್ರಷ್ಟಾಚಾರ ಮಾಡೋಕ್ಕೆ ಅವಕಾಶಗಳು ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ಕಚೇರಿಯನ್ನು ಸ್ಥಳಾಂತರ ಮಾಡಕ್ಕೆ ಹೋದ್ರು. ಅದಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ್ರು. ಇವತ್ತು ಆ ಕಚೇರಿ ಉಳಿಸ್ಕೊಳ್ಳುವಲ್ಲಿ ರೈತರೇ ಎಲ್ಲರೂ ಕೂಡಿ ಹೋರಾಟ ಮಾಡಿ ಈ ಕಚೇರಿಯನ್ನು ಉಳಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ಅದಲ್ಲದೆ ಏನು ಈ ಬಹುಕೋಟಿ ಹಗರಣ ಆಗೈತಲ್ಲ, ಆ ಹಣನ ಕಚೇರಿಗೆ ನೀವು ನಿಮ್ಮ ಸಂಸ್ಥೆಗೆ ವಾಪಸ್ ತರುವಲ್ಲಿ ಅಧಿಕಾರಿಗಳು ಏನು ತಾವು ಭಾಳ ಪ್ರಾಮಾಣಿಕರಂತ ತೋರಿಸ್ಕೊಳಕ್ಕೆ ಹೋಗ್ತಿದಾರಲ್ಲ, ಅವರು ಕೆಲಸ ಮಾಡಬೇಕು. MB ಪಾಟೀಲ್ರು ಆ ಹೆಗ್ಗಣಗಳು ಏನದಾವಲ್ಲ, ಭ್ರಷ್ಟಾಚಾರ ಮಾಡ್ತಿರುವಂಥ, ರೈತರ ಶೋಷಣೆ ಮಾಡ್ತಿರುವಂಥ ಹೆಗ್ಗಣಗಳದಾವಲ್ಲ, ಆ ಹೆಗ್ಗಣಗಳನ್ನು ಹಿಡಿದು ಅವುಗಳನ್ನು ಜೈಲು ಸೇರಿಸುವಂಥ ಕೆಲಸ MB ಪಾಟೀಲ್ ಮಾಡಬೇಕಂತ ಕೇಳ್ತಾರೆ. ಸರ್, ನಮ್ಮ ಈ ಹೋರಾಟಕ್ಕೆ ಇವತ್ತ ಗೆಲುವು ಸಿಕ್ಕೈತಿ ಅಂತ ತಿಳ್ಕೊಂಡಿದ್ದೇನೆ. ಅದ್ರಾಗ ಆದೇಶದೊಳಗೆ ಏನೋ ಒಂದು ಸ್ವಲ್ಪ ತಾತ್ಕಾಲಿಕ ಅಂತ ಹೇಳಿದ್ದಾರೆ, ಅದು ಶಾಶ್ವತವಾಗಿ ಮುಂದಿನ ದಿನವಾಗಿ ಮಾಡಬೇಕಂತ ನಾನು ನಿಮ್ಮ ಮೂಲಕ ಮತ್ತೊಮ್ಮೆ ಸಹಾಯ ಮಾಡಿದ ಎಲ್ಲ ನಾಯಕರಿಗೂ ಪಕ್ಷಾತೀತವಾಗಿ ಅವರಲ್ಲಿ ಕೇಳ್ಕೊತೇನೆ. ವಿಶೇಷವಾಗಿ ನಮ್ಮ ರೈತ ಕುಲಕ್ಕೆ ಒಂದು ಒಳ್ಳೆಯ ಅನುಕೂಲ ಆಯಿತು. ನಮ್ಮ ಧಾರವಾಡ ಜಿಲ್ಲೆ ಜನಕ್ಕೆ ಮತ್ತೊಮ್ಮೆ ದೊಡ್ಡದೊಂದು ಗೆಲುವು ಅಂತ ನಾನು ನಿಮ್ಮ ಮುಖಾಂತರ ಹೇಳ್ತೇನೆ. ಮತ್ತು ನೀವೆಲ್ಲ ಕೂಡ ಪಾಪ ನಾವು ಬೆಳಿಗ್ಗೆ 5 ಗಂಟೆಗೆ ಫೋನ್ ಮಾಡಿದ್ರು ಕೂಡ ಬಂದು ಅಧಿಕಾರಿಗಳು ಮಾಡುವ ತಪ್ಪುಗಳನ್ನು ಒತ್ತಿ ತೋರಿಸಿ ಅವರಿಗೆ ಎಚ್ಚರಿಕೆಯನ್ನು ಮುಗಿಸಿದ್ರಿ. ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಅನಂತ ನಮಸ್ಕಾರಗಳನ್ನು ಈ ಮೂಲಕ ಹೇಳ್ತಾ ಇದ್ದೇನೆ. ವೀರಯ್ಯ ಗುರುವೇ ಚಿಕ್ಕಮಠ. ಧಾರವಾಡದ ವಿಶೇಷ ಭೂ ಸ್ವಾಧೀನ ಕಚೇರಿ ಇಲ್ಲಿಂದ ಬೆಳಗಾವಕ್ಕೆ ಸ್ಥಳಾಂತರ ಆಗಿತ್ತು. ಅದರಲ್ಲಿ ನಮ್ಮ ಜಿಲ್ಲೆಯ ರೈತರದ್ದು ಫೈಲ್ಗಳನ್ನು ದಾವಣಗೆರೆ ಶಿಫ್ಟ್ ಮಾಡಿದರು. ಈಗಾಗಲೇ ಸರ್ಕಾರಕ್ಕೆ ಎಲ್ಲ ರೈತ ಬಾಂಧವರು, ಎಲ್ಲ ಮಾಧ್ಯಮ ಮಿತ್ರರಿರ್ಬೋದು, ಇನ್ನೆಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಹೋರಾಟದಲ್ಲಿ ಭಾಗಿಯಾಗಿ ಈ ಹೋರಾಟವನ್ನು ಗೆಲುವನ್ನೆತ್ತ ತಂದಿದ್ದಾರೆ. ಅದಕ್ಕಾಗಿ ಮಾನ್ಯ ಸರ್ಕಾರಕ್ಕೆ ನಾವು ಧನ್ಯವಾದ ತಿಳಿಸ್ಬೇಕು. ಇನ್ನುಳಿದಂತೆ ಎಲ್ಲ ಮಿತ್ರರಿಗೂ ಧನ್ಯವಾದ ತಿಳಿಸ್ತಿ, ಮುಂದೆ ಇದನ್ನು ಮೊದಲಿನ ಥರ ಪರ್ಮನೆಂಟಾಗಿ ಇಲ್ಲೇ ಉಳಿಯಂಗೆ ನಾವೆಲ್ಲರೂ ಇನ್ನೊಂದ್ಸಲ ಹೋರಾಟಗಳನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾ ಈ ಮಾತು ಹೇಳ್ತೀನಿ. ಇವತ್ತಿನ ದಿವಸ ಏನು ಭೂ ಸ್ವಾಧೀನ ಇಲಾಖೆ ಇತ್ತು, ಇಲಾಖೆಯನ್ನು ದಾವಣಗೆರೆ ಡಿಸ್ಟ್ರಿಕ್ಟ್ ಮಾಡ್ಬೇಕಂತ ಏನು ಸರ್ಕಾರದ ಏನು ಒಂದು
ಒಂದು ಏನು ನಿರ್ಧಾರವನ್ನು ತಗೊಂಡಿದ್ರು, ಆ ನಿರ್ಧಾರಕ್ಕೆ ವಿರುದ್ಧವಾಗಿ ನಾವು ಈಗ ನಮ್ಮ ಏನು KIDB ಧಾರವಾಡದಲ್ಲಿ ಇದೆ ಭೂ ಸ್ವಾಧೀನ ಒಂದು ಇಲಾಖೆ ಧಾರವಾಡದಲ್ಲಿ ಇರಬೇಕಂತ ನಿನ್ನೆ ಒಂದು 3 ದಿನದ ಧರಣಿ ನಾವು ಕುಂತಿದ್ವಿ ರೈತರ ಜೊತೆಗೆ. ಆ ರೈತರ ಜೊತೆಗೆ ಯಾವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ, ಕನ್ನಡ ಪರ ಸಂಘಟನೆ, ಜನ ಏನು ನಾವು ರೈತರ ಪರವಾಗಿ ನಿಂತ್ವಿ. ಆ ರೈತರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಇವತ್ತು ಇದು ಅಲ್ಪಕಾಲಿಕ ಜಯ ಅಂತ ನಾವು ಸಂಭ್ರಮವನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇವತ್ತು ಈ ಇಲಾಖೆ ಬರೀ ಧಾರವಾಡ ಜಿಲ್ಲೆಯನ್ನು ಮಾತ್ರ ಇಲ್ಲಿ ಸೀಮಿತಗೊಳಿಸಿದೆ. ಇವತ್ತು ನಮ್ಮ ಧಾರವಾಡ ಜಿಲ್ಲೆಗೆ ಬರುವಂಥ 7 ಜಿಲ್ಲೆಗಳನ್ನು ಕೂಡ ನಾವು ಇಲ್ಲೇ ಇಲಾಖೆಯಲ್ಲಿ ಇವತ್ತು ಕಾರ್ಯನಿವೃತ್ತಿ ಆಗಬೇಕಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಮನವಿ ಮಾಡ್ಕೊತೀವಿ. ಇವತ್ತು ಈ ಒಂದು ಆದೇಶಕ್ಕೆ ಇವತ್ತು ಸಂಭ್ರಮಕ್ಕೆ ಧಾರವಾಡದಲ್ಲಿ ಉಳಿಸ್ಕೊಳ್ಳುವಂಥ ನಮ್ಮ ಸರ್ಕಾರವನ್ನು ನಾವು ಅವರಿಗೆ ಅಭಿನಂದಿಸ್ತಾ, ಇವತ್ತು ನಮ್ಮ ಪರೋಕ್ಷವಾಗಿ ನಮಗೆ ಯಾರ್ಯಾರು ಇವತ್ತು ನಮಗೆ ಸಪೋರ್ಟನ್ನು ಕೊಟ್ಟಿದ್ದರು, ಯಾರ್ಯಾರು ಇವತ್ತು ಹಿರಿಯ ಅಧಿಕಾರಿಗಳು ಇರ್ಬೋದು, ರಾಜಕೀಯವಾಗಿ ಹಾಗೆ ನಮ್ಮ ಮಾಧ್ಯಮದವರು, ಹಾಗೆ ಎಲ್ಲ ಒಂದು ಪೊಲೀಸ್ ಇಲಾಖೆಯು ಕೂಡ ಅವರನ್ನು ಗೌರವಿಸ್ತಾ ಅವರನ್ನು ಕೂಡ ಒಳಗೊಂಡು ನಾವು ಇವತ್ತು ಒಂದು ಹೋರಾಟಕ್ಕೆ ಜಯ ಸಿಗಲು ಅವರೆಲ್ಲರೂ ಮೂಲಭೂತವಾಗಿ ಕಾರಣವಾಗಿ ಹೇಳ್ತಾ, ವಿಶೇಷವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಬಯಸ್ತೇನೆ. ಅಂದರೆ ಅವರಿಲ್ಲದೆ ಇವತ್ತು ಈ ಹೋರಾಟದ ಏನು ಕೂಗು ಇವತ್ತು ಆ ಇಲಾಖೆಯ ಒಂದು ಮುಖ್ಯಮಂತ್ರಿಗಳಿಗೆ ಮುಟ್ಟಿದ್ದಿಲ್ಲ. ಆ ಮಂತ್ರಿಗಳಿಗೆ ಮುಟ್ಟಿದ್ರಿಂದನೇ ಮಾತ್ರ ಇವತ್ತು ತಮ್ಮೆಲ್ಲರ ಒಂದು ಆಶೋತ್ತರಗಳಿಂದ ಇವತ್ತು ಈ ಒಂದು ಇಲಾಖೆ ನಮ್ಮ ಧಾರವಾಡದಲ್ಲಿ ಉಳಿದಿದೆ. ಹೀಗಾಗಿ ಈ ಒಂದು ವಿಶೇಷವಾದ ದಿನವನ್ನು ನಾವು ಸಂಭ್ರಮಾಚರಣೆ ಮಾಡುತ್ತಾ, ಹಾಗೆ ಮುಂದಿನ ದಿನಗಳಲ್ಲಿ ಈ ಇಲಾಖೆಯಲ್ಲಿ ಆಗುವಂಥ ಯಾವುದೇ ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ನಿರಂತರವಾಗಿ ಇರುತ್ತದೆ ನಮ್ಮಿಂದ ಅಂತ ಹೇಳ್ತಾ ಹೇಳು ಬಯಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ, ಕೃಷ್ಣಾ ತಿಗಲಿ, ಧಾರವಾಡ ಜಿಲ್ಲಾಧ್ಯಕ್ಷ. ಕಳೆದ 2-3 ದಿನಗಳಿಂದ ವೀರಯ್ಯ ಚಿಕ್ಕಮಠ ಅವರ ನೇತೃತ್ವದಲ್ಲಿ ಅನೇಕ ರೈತರ ಸಹಯೋಗದೊಂದಿಗೆ KIDB ಕಚೇರಿ ಧಾರವಾಡದ್ದು ಏನು ದಾವಣಗೆರೆ ಹಾಗೂ ಬೆಳಗಾವಿಗೆ ಏನು ಸ್ಥಳಾಂತರಗೊಳಿಸಿದ್ರು, ಆ ಒಂದು ಸ್ಥಳಾಂತರದ ಆದೇಶವನ್ನು ವಿರೋಧಿಸಿ ಕಳೆದ 3-4 ದಿನಗಳಿಂದ ನಾವು ಅಹೋರಾತ್ರಿ ಹೋರಾಟ ಮಾಡಿದ್ದೀವಿ. ಆ ಒಂದು ಹೋರಾಟದ ಫಲವಾಗಿ ಇವತ್ತು ಸರ್ಕಾರ ಆದೇಶ ಮಾಡಿದೆ. ಧಾರವಾಡ ಕಚೇರಿಯನ್ನೇ ಧಾರವಾಡದಲ್ಲೇ ನಾವು ಮುಂದುವರಿಸುವುದಾಗಿ ಆದೇಶ ಮಾಡಿದ್ದಾರೆ. ಇದು ನಮ್ಗೆ ಪಕ್ಷಾತೀತವಾಗಿ ಮಾಡಿದ ಹೋರಾಟ, ರೈತರ ಪರ ಹೋರಾಟ, ಎಲ್ಲ ನಾಯಕರು ಕೂಡ ನಮ್ಗೆ ಭಾಳ ಸಹಯೋಗ ನೀಡಿದ್ದಾರೆ. ಧಾರವಾಡ ಜಿಲ್ಲೆಗೆ ಕಳೆದ 2-3 ಇಲಾಖೆಗಳು, ಒಂದು ಭಾರಿ ನೀರಾವರಿ ಇಲಾಖೆ ಇರ್ಬೋದು, ಇನ್ನೊಂದು ಅವೆಲ್ಲ ನಮ್ಮ ಧಾರವಾಡ ಜಿಲ್ಲೆ ಬಿಟ್ಟು ಹೋದು. ಹಾಗಾಗಿ ಒಂದು ಕಪ್ಪು ಚುಕ್ಕೆ ಧಾರವಾಡಕ್ಕೆ. ಇದು ಕೂಡ ಹೋದ್ರೆ ನಾಳೆ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತೈತೆ ಅನ್ನೋ ಒಂದು ಮನಗಂಡು ರೈತರನ್ನ ಕರ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಚಿಕ್ಕಮಠ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ. ಈ ಹೋರಾಟಕ್ಕೆ, ನಮ್ಮ ರೈತಪರ ಹೋರಾಟಕ್ಕೆ ಸರ್ಕಾರ ಹಣೆ ಮಣ್ಣಿದು. ಇವತ್ತು ನಮಗೆ ಆದೇಶನ ಹಿಂಪಡೆದೈತೆ, ಇಲ್ಲೇ ಮುಂದುವರಿಸಬೇಕನ್ನುವಂಥ ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ಇಲ್ಲಿ ಸ್ಥಳೀಯ ನಾಯಕರಾದ ದೀಪಕ್ ಚುಂಚೂರಿ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ವಿಶೇಷವಾಗಿ ಆಸಕ್ತಿ ತೋರಿಸಿದಂಥ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಎಲ್ಲರಿಗೂ ಕೂಡ ಇವರ ಅವಿರತ ಪ್ರಯತ್ನದಿಂದ, ಸಹಕಾರದಿಂದ ಇವತ್ತು ಧಾರವಾಡದಲ್ಲಿ ಈ ಕಚೇರಿ ಉಳಿದೈತಿ. ಹಾಗಾಗಿ ಈ ಒಂದು ವಿಷಯಗಳನ್ನು ಸರ್ಕಾರದ ಮಟ್ಟಕ್ಕೆ ತಗೊಂಡು ಹೋಗಿ ಕಿವಿಯಂಡಂಥ ಕೆಲಸ ಮಾಡಿದಂಥ ಮಾಧ್ಯಮದ ಮಿತ್ರರು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮೊಂದಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮ್ಮೊಂದಿಗೆ ನಿಂತು ಕೆಲಸ ಮಾಡಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಮುಖಾಂತರ ತಿಳಿಸ್ತಾ ಇದ್ದೇನೆ. ಕುಮಾರ್ ಪಟೇಲ್, BJP ಯುವ ಮುಖಂಡರು. ಅಹೋರಾತ್ರಿ 3-4 ದಿನಗಳಿಂದ ನಡೆದಂಥ ಹೋರಾಟಕ್ಕೆ ನಮ್ಮ ರೈತರಿಗೆ ಏನು ಅನಾನುಕೂಲ ಆಗಿ ತೊಂದರೆಯಾಗಿ ಏನು ಈ ಕಚೇರಿ ಸ್ಥಳಾಂತರ ಮಾಡಿದ್ರೆ ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು 3 ದಿನದಿಂದ ಮಾಡಿದ್ವಿ. ಆ 3 ದಿನದೊಳಗೆ ನಾವೆಷ್ಟು ಹೋರಾಟ ಮಾಡಿದ್ವಿ, ಏನು ಮಾಡಿದ್ವಿ, ಇದು ಸರ್ಕಾರ ಮಟ್ಟಕ್ಕೆ ಮುಟ್ಟಕ್ಕೆ 3 ದಿವಸ. ನಿಮ್ಮ ಮಾಧ್ಯಮ ಮಿತ್ರರು ಏನು ಸರ್ಕಾರ ಮಟ್ಟಕ್ಕೆ ತಿಳ್ಸಕ್ಕೆ ನಿಮ್ಮ ಮಾಧ್ಯಮ ಮಿತ್ರರು ಭಾಳ ಸಹಕಾರ ಮಾಡಿದ್ರು. ಅದಕ್ಕೆ ಮೊದಲನೇದಾಗಿ ತಮ್ಗೆ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಹೋರಾಟ ಸರ್ಕಾರ ಮಟ್ಟಕ್ಕೆ ಗೊತ್ತಾಗಿರ್ಕಿಲ್ಲ, ಯಾರಿಗೂ ಗೊತ್ತಾಗಿರ್ಕಿಲ್ಲ. ಅದನ್ನು ಮುಗಿಸುವಂಥ ಕೆಲಸ ನೀವು ಮಾಡಿದರೆ ಅದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಅದೇ ರೀತಿ ನಮ್ಮ ವೀರಾಪುರ, ರಾಮಾಪುರ, ಕಲ್ಲಾಪುರ, ಹೊಸವಾಳ ಏನು ಅಕ್ವಿಷನ್ ಆಗೈತಿ, ಎಲ್ಲ ರೈತರು ನಮಗೆ ಸ್ಪಂದಿಸಿದ್ರು. ಆ ಸ್ಪಂದನೆಯ ಫಲವಾಗಿ ಇವತ್ತು ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ರಾಜ್ಯ ಸರ್ಕಾರ ಏನು KIDBನ ದಾವಣಗೆರೆಗೆ ಹಸ್ತಾಂತರ ಮಾಡಿದ್ರು, ಅದರ ವಿರುದ್ಧವಾಗಿ ನಾವು ಜೈ ಭೀಮ್ ಯುವ ಶಕ್ತಿ ಸೇನಾ ಸಂಘಟನೆ ಏನು
ರೈತರಿಗೆ ನಾವು ನಿನ್ನೆ ಬೆಂಬಲ ಕೊಟ್ವಿ. ಅದಕ್ಕೆ ಸರ್ಕಾರ ನಮಗೆ ಸ್ಪಂದಿಸಿ ಮತ್ತೆ ನಮ್ಮ KIDBನ ಧಾರವಾಡ ಜಿಲ್ಲೆಯಲ್ಲೇ ಉಳಿಯೋಗೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ. 4 ದಿವಸ ಆತ ಧರಣಿ ಕೂತಿದ್ರೆ ಅವ್ರಿಗೂ ನಾವು ಎಲ್ಲರ ಪರವಾಗಿ ಅಭಿನಂದನೆ ಹೇಳ್ತಾ ನಂದು ಹರೀಶ್ ಗುಂಟ್ರಾಳ್ ಅಂತಂದ ಜೈ ಭೀಮ್ ಯುವ ಶಕ್ತಿ ಸೇನಾ ಧಾರವಾಡ ಜಿಲ್ಲಾ ಅಧ್ಯಕ್ಷರು.